ಶ್ರೀರಾಮ ದೇವಸ್ಥಾನದಲ್ಲಿ ಇವತ್ತು ಶ್ರೀರಾಮನಿಗೆ ವಿಶೇಷ ಪೂಜೆನ ರೇ ಅರವಿಂದ್ ಏನ್ರಿ ಮಾತಾಡ್ತಾ ಇದ್ದೀರಾ? ಇವತ್ತು ಶ್ರೀರಾಮನ ಸನ್ನಿಧಿ ಇವತ್ತು ನಮ್ಮ ರಾಜಾಜಿನಗರದಲ್ಲಿ ಅತ್ಯಂತ ಪುಣ್ಯಕ್ಷೇತ್ರ ಶ್ರೀರಾಮ ಮಂದಿರ. ಈ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವು ಪೂಜೆ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರೀರಾಮನ ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ಸಹಕಾರಿಯಾಗಿದ್ರು. ಅಂತಹ ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದಿಂದ ಸಹ ಬಹಳಷ್ಟು ಜನ ಇವತ್ತು ಅಲ್ಲಿ ಅಯೋಧ್ಯೆಗೆ ಭೇಟಿ ನೀಡಿದ್ರು. ಭೇಟಿ ನೀಡಿದಂತ ಸಂದರ್ಭದಲ್ಲಿ ಶ್ರೀರಾಮನನ್ನು ದರ್ಶನ ಪಡೆದು ಅಲ್ಲಿ ಒಂದು ಪುಣ್ಯಕ್ಷೇತ್ರ ನಿರ್ಮಾಣ ಆಗಬೇಕು ಅಂತ ಇತಿಹಾಸದಲ್ಲಿ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದ ಎಲ್ಲಾ ರಾಮ ಭಕ್ತರು ಪೂಜೆ ಮಾಡಿದ್ರು. ಆದ್ರೆ ಅಂತ ಪವಿತ್ರವಾದಂತ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಏನಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಇರ್ಬೋದು, ಕೇಂದ್ರದ ಬಿಜೆಪಿ ಸರ್ಕಾರ ಇರ್ಬೋದು, ಶ್ರೀರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತವ್ರು, ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತವ್ರು, ಕರಸೇವೆ ಮಾಡಿ RSS ನವರು, ವಿಶ್ವ ಹಿಂದೂ ಪರಿಷತ್ನವರು, ಎಲ್ಲಾ ಹಿಂದೂಪರ ಸಂಘಟನೆಗಳು ಇವತ್ತು ದೇವರ ಹೆಸರಿನಲ್ಲಿ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತೀವಂತ ಹಣನ ಪಡೆದು ಇವತ್ತು ಆ ಹಣನ ಇವತ್ತು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನು ಸುಮಾರು ಇವತ್ತು 9 ಜನನ ಇವತ್ತು ಬಂಧಿಸಿದ್ದಾರೆ. ಆ ಬಂಧಿಸಿರೋರೆಲ್ಲ ಇವತ್ತು ಅಲ್ಲಿನ ಅರ್ಚಕರು. ಆ ಅರ್ಚಕರ ವಿರುದ್ಧ ಇವತ್ತು ಅಲ್ಲಿನ ಬಿಜೆಪಿ ಸರ್ಕಾರ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಇವತ್ತೆಲ್ಲಾ ಕಡೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಂದೇಶನ ಹೇಳ್ತಾ ಇದೆ, ಬಡವರ ಬಗ್ಗೆ ಅಕ್ರಮವಾಗಿ ಮನೆ ಕಟ್ಟಿರೋರ ಬಗ್ಗೆ ಬುಲ್ಡೇಜರ್ ಬಿಡತಕ್ಕಂತ ಯೋಗಿ ಆದಿತ್ಯನಾಥ ಇವತ್ತು ಬಿಜೆಪಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿ ಅರ್ಚಕರು ಇದಾಗಿದ್ದಾರೆ, ಯಾಕೆ ಇವತ್ತವರೆಗೂ ಬುಲ್ಡೇಜರ್ ಹರಿಸ್ತಾ ಇಲ್ಲ ಅಂತ ಪ್ರಶ್ನೆ ಬಂದಿದೆ. ಅದರಲ್ಲಿ ನರೇಂದ್ರ ಮೋದಿ ಅವರ ದೇವಸ್ಥಾನ ಪ್ರಾರಂಭ ಆದ ಸಂದರ್ಭದಲ್ಲಿ 3 ದಿನಗಳ ಕಾಲ ವಿಶೇಷವಾಗಿ ಇದು ಮಾಡಿದ್ರು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಇವತ್ತು ಶ್ರೀರಾಮನಿಗೆ ಮೋಸ ಮಾಡಿದ್ದಾರೆ. ಆದ್ರಿಂದ ನಾವಿವತ್ತು ವಿಶೇಷ ಪೂಜೆ ಮಾಡಿ ಶ್ರೀರಾಮ ಯಾರು ಈ ಒಂದು ಭ್ರಷ್ಟಾಚಾರದಲ್ಲಿ ದೇವರ ಹಣವನ್ನ, ಉಂಡಿ ಹಣವನ್ನ, ಚಿನ್ನ ಬೆಳ್ಳಿನ ಕದ್ದಿದ್ದಾರೆ ಅಂತವರಿಗೆ ಶಿಕ್ಷೆ ಕೊಡ್ಲಿ ಅಂತ ನಾವು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದೀವಿ. ಮಂದಿರ ಕ್ಷೇತ್ರ ಬಹಳ ಹಳೆಯದಾದ ಬಹಳ ಪವಿತ್ರವಾದ ಒಂದು ಕ್ಷೇತ್ರ. ಈ ಕ್ಷೇತ್ರದಿಂದ, ಅದರಲ್ಲೂ ರಾಜಾಜಿನಗರದಲ್ಲಿ ಇರತಕ್ಕಂಥ ಈ ರಾಮ ಮಂದಿರದಿಂದ ಕೂಡ ಸುಮಾರು ಜನ ಕಾರ್ಯಕರ್ತರು ಅಯೋಧ್ಯೆಗೆ ಹೋಗಿ ಅವ್ರ ಕರಸೇವೆಯನ್ನ ಕೂಡ ಅವ್ರು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಮತ್ತೆ ಜೊತೆಯಲ್ಲಿ ರಾಮನ ಹೆಸರು ಹೇಳ್ಕೊಂಡು ಕೂಡ ಸಾಕಷ್ಟು ಹಣವನ್ನ ಕೂಡ ಕಲೆಕ್ಟ್ ಮಾಡಿ ಮತ್ತೆ ಮನೆಗೂ ಕೂಡ ರಾಮನ ಹೆಸರು ಹೇಳಿ ಒಂದು ಇಟ್ಟಿಗೆ ದುಡ್ಡು ಕೊಡಿ ಅಂತ ಹೇಳಿ ವಸೂಲಿ ಮಾಡಿ ತಗೊಂಡು ಕೊಟ್ಟಿದೀವಿ ಅನ್ನೋದು ಮಾತನ್ನ ಹೇಳ್ತಾ ಇದ್ರು. ಇವತ್ತು ದಿನಪತ್ರಿಕೆಗಳಲ್ಲಿ ಮತ್ತೆ ಪ್ರತಿದಿನ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ನೋಡ್ತಾ ಇದೀವಿ, 500 ಕೋಟಿಗಿಂತ ಹೆಚ್ಚು ಕೇವಲ 10 ಜನ ಅರ್ಚಕರು ಮತ್ತೆ ವ್ಯವಸ್ಥಾಪಕ ಮಂಡಳಿಗಳು ಎಲ್ಲರೂ ಕೂಡ ಸೇರ್ಕೊಂಡು 500 ಕೋಟಿಗಿಂತ ಹೆಚ್ಚು ಹಣವನ್ನು ಲೂಟಿ ಮಾಡಿದ್ದಾರೆ ಅನ್ನೋ ಒಂದು ಮಾತು ಇಡೀ ರಾಜ್ಯ ಎಲ್ಲ, ಇಡೀ ದೇಶಕ್ಕೆಲ್ಲ ಹಬ್ಬಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೂ ಕೂಡ ರಾಮನ ಹೆಸರು ಹೇಳ್ಕೊಂಡು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಇದಕ್ಕೆ ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ಎಲ್ಲಿ ಕೂತ್ರು ಎಲ್ಲಿ ರಾತ್ರಿ ಜೈ ಶ್ರೀರಾಮ್ ಅಂತಾರೆ. ಅಂತ ಜೈ ಶ್ರೀರಾಮ್ ಹೆಸರು ಹೇಳ್ಕೊಂಡು ಕೋಟಿ ಇವತ್ತು ಹಣ ಲೂಟಿ ಆಗಿರ್ತಕ್ಕಂಥವ್ರಿಗೆ ಸೂಕ್ತ ಕ್ರಮ ತಗೋಬೇಕಾಗಿತ್ತು. ಈ ತನಕ ಯೋಗಿ ಆದಿತ್ಯನಾಥ್ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಕೂಡ ಅವ್ರು ಬಂಧಿಸ್ಬೇಕು. ಮತ್ತೆ ನೈತಿಕ ಹೊಣೆ ಹೊತ್ತು ಯೋಗಿ ಆದಿತ್ಯನಾಥ್ ಮತ್ತೆ ಯಾರ ರಾಮನ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ, ಯೋಗಿ ಆದಿತ್ಯನಾಥ್ ಇರ್ಬೋದು, ಮತ್ತೆ ಇಲ್ಲಿ ಸ್ಥಳೀಯ ನಮ್ಮ ಪ್ರಧಾನಮಂತ್ರಿಗಳು ಇರ್ಬೋದು, ಇವರೆಲ್ಲರೂ ಕೂಡ ಕೂಡಲೇ ರಾಜೀನಾಮೆನ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಏನಿಲ್ಲ, ಏನಿವತ್ತು ಹಿಂದೂಗಳ ಹೆಸರು ಹೇಳಿ ಲೂಟಿ ಹೊಡೆದ್ರು, ಇವ್ರು ನಿಜವಾದ ಹಿಂದೂಗಳ ಇಲ್ಲ ಹಂದಿಗಳ ಹೇಳಿ ಹಂದಿ ಮಾಡೋ ಕೆಲಸ ಇವತ್ತು ಹಿಂದೂಗಳ ಹೆಸರು ಹೇಳಿ ಮಾಡವ್ರೆ. ಹಿಂದೂಗಳು ದುಡ್ಡು ರಾಮನಿಗೆ ರಾಮ ಹಾಕವ್ರೆ. ಇವ್ರಿಗೆ ದೇಶದ ಜನ ಬುದ್ಧಿ ಕಲಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.